ಶಾಸಕಾಂಗದ ಗೌರವ ಧಕ್ಕೆ, ಶಾಸಕರಿಗೆ ಧಕ್ಕೆ ಆಗಿದೆ. ವಿಧಾನ ಪರಿಷತ್ತು, ವಿಧಾನಸಭೆ, ಲೋಕಸಭೆ ಯಾರೇ ಇರ್ಬೋದು, ಇದು ದೊಡ್ಡ ಅಪಮಾನ. ಶಾಸಕರನ್ನ 18 ಜನ ಶಾಸಕರನ್ನ ಮಾರ್ಷಲ್ ಮುಖಾಂತರ ಎತ್ತಿ ಹಾಕಕ್ಕೆ ಅವಶ್ಯಕತೆ ಇರಲಿಲ್ಲ. ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ಆಡಳಿತ ಪಕ್ಷ, ಪ್ರತಿಪಕ್ಷ ಒಂದು ನಾಣ್ಯದ ಎರಡು ಮುಖಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಾಗ 2010ರಲ್ಲಿ ವಿಧಾನಸಭೆ ಅಲ್ಲಿ ಮಾರ್ಷಲ್ಗೂ ತಳ್ಳಿದ್ರು, ವಿಧಾನಸಭೆ ಡೋರನ್ನು ಒದ್ದಿದ್ರು. ಭೋಜೇಗೌಡರು ಪರಿಷತ್ತಿನ ಸಭಾಪತಿಯಾಗಿದ್ದರು, ಅವ್ರನ್ನ ಎತ್ತಿ ಹಾಕಿದ್ರು ಅವರು ಕಾಂಗ್ರೆಸ್ಸಿನ ಸದಸ್ಯಗಳು. ಈಗ ಸ್ಪೀಕರ್ ಪೀಠಕ್ಕೆ ಅವಮಾನ ಆಗಿದೆ. ಹಂಗಾರೆ ಹಿಂದೆ ಸ್ಪೀಕರ್ ಪೀಠಕ್ಕೆ ಅವಮಾನ ಆಗಿರಲಿಲ್ವಾ? ಭೋಜೇಗೌಡರು ಯಾಕೆ ಸತ್ತರು? ಅಲ್ಲ, ಕ್ಷಮಿಸಿ, ಧರ್ಮೇಗೌಡರು, ಕ್ಷಮೆ ಇರಲಿ, ಧರ್ಮೇಗೌಡರು ಭಾಳ ಸಾತ್ವಿಕ ವ್ಯಕ್ತಿ. ಅವ್ರ ಸಹೋದರರು ಭೋಜೇಗೌಡರು. ಆ ಧರ್ಮೇಗೌಡರು ಆ ನೋವಿನಲ್ಲೇ ನರಳಿ ಅವರು ಮರಣ ಹೊಂದಿದ್ರು. ಅವ್ರನ್ನ ಯಾವ ರೀತಿ ಬಲವಂತ ಎತ್ತಿ ಹಾಕಿದ್ರು, ಎಳೆದಾಡಿದ್ರು. ಸದನಕ್ಕೆ ಅವತ್ತು ಧಕ್ಕೆ ಆಗಿಲ್ಲ, ಗೌರವ ಕಡಿಮೆ ಆಗಿಲ್ಲ. ಪೀಠಕ್ಕೆ ಅಪಮಾನ ಮಾಡಿ ಶಾಸಕರೇ ಭಯೋತ್ಪಾದಕರ? ಅರೆ ಭಯೋತ್ಪಾದಕರು ನೀವು ರಕ್ಷಣೆ ಮಾಡ್ತೀರಿ ಸರ್ಕಾರ, ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಿ. ಕೇಸ್ಗಳು ವಾಪಸ್ ತಗೊಂತೀರಿ. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಧ್ವಂಸ ಮಾಡಿದ ಮೇಲೆ ಕೇಸ್ ವಾಪಸ್, ಅವ್ರ ಮೇಲೆ ಸರಿಯಾದ ಕ್ರಮ ಇಲ್ಲ. ಹಿಂದೆ ಇದೇ ಬೆಂಗಳೂರಿನಲ್ಲಿ ಅಖಂಡ ಶ್ರೀನಿವಾಸ್ ಒಬ್ಬ ದಲಿತ ಶಾಸಕ, ಅವ್ರ ಮೇಲೆ ಮನೆ ಮೇಲೆ ನುಗ್ಗಿ ಕಲ್ಲು ತೂರಾಟ ಮಾಡಿ ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ದಕ್ಕೆ ಅವ್ರಿಗೆ ರಕ್ಷಣೆ ಇಲ್ಲ. ಅವರು ನಿಮ್ಮ ಪಕ್ಷನೇ ಬಿಟ್ಟೋದ್ರು. ಹುಬ್ಬಳ್ಳಿಯಲ್ಲಿ ಆ ಮೌಲಿಗಳು ಕಲ್ಲು ತೂರಾಟ, ಮಾರಕಾಸ್ತ್ರಗಳನ್ನು ಬಳಸಿದ್ರು. ಆ ಕೇಸ್ಗಳು ವಾಪಸ್ ಪಡೆಯೋಕೆ ಕೊಟ್ಟಿದ್ರಿ. DJ-ಹಳ್ಳಿ, ಕಲ್ಲಹಳ್ಳಿ, ಇದು DJ-ಹಳ್ಳಿ, KG-ಹಳ್ಳಿ ಘಟನೆ ನಮ್ಮ ಕಣ್ಣು ಮುಂದಿದೆ. ಅಂಥ ಒಬ್ಬ ಸಚಿವರು ಮಾಡ್ಕೊಂಡಿದ್ರಿ, ಜಮೀರ್ ಅಹಮದ್ ಅಂತ ಮತಾಂಧ್ರನ. ಇವತ್ತು ಸರ್ಕಾರ ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಇದು ಕೇವಲ ಅಲ್ಪಸಂಖ್ಯಾತರ ಸರ್ಕಾರ. ಅಲ್ಪಸಂಖ್ಯಾತರ ಓಲೈಸಿಗೋಸ್ಕರ 4%. ಅರೆ ಯಾವುದೇ ಧರ್ಮ ಆಧಾರದ ಮೇಲೆ ಗುತ್ತಿಗೆ ಕೊಡ್ತಾರಂದರೆ ನಾಚಿಕೆ ಆಗಬೇಕಲ್ಲ ಇವರಿಗೆ? ಯಾಕೆ ಬೇರೆ ಪಂಗಡಗಳು ಇಲ್ವಾ? ನಿಮಗೆ ಕೇವಲ ಮುಸಲ್ಮಾನರು ಹಂಗಂತೇಳಿ ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಮುಸಲ್ಮಾನರ ವಿರೋಧಿಗಳಲ್ಲ. ಆದರೆ ಧರ್ಮದ ಆಧಾರದ ಮೇಲೆ 4% ನೀವು ಹಣವನ್ನು ಅವರಿಗೆ ಮೀಸಲಿಡ್ತೀರಿ. ಟೆಂಡರ್ ಕರಿಗೆ ಅವಕಾಶ, ಅವ್ರಿಗೆ ಮಾತ್ರ ಗುತ್ತಿಗೆಗೆ ಅವಕಾಶ, ರಿಸರ್ವೇಷನ್ ಇಡ್ತೀರಿ. ಆ ಬಿಲ್ ಪಾಸ್ ಮಾಡೋಕ್ಕೋಸ್ಕರ ನೀವು ಶಾಸಕರ ಹೊರಗಡೆ ಎತ್ತಿ ಹಾಕಿರಿ. ಅವರ ಭಯೋತ್ಪಾದಕರ? ಈ ಸ್ಪೀಕರ್ ಕಾಂಗ್ರೆಸ್ ಏಜೆಂಟು ಆ ರೀತಿ ವರ್ತನೆ ಮಾಡ್ತಿದ್ದಾರೆ. ಏನು ಶಾಸಕರು ಏನು ಬೇಕಾಬಿಟ್ಟು ಇದು ಮಾಡ್ತಾರೆ? ಒಬ್ಬ ಆಡಳಿತ ಪಕ್ಷದ ಸಚಿವ ಚೀಟಿ ಕಳಿಸ್ತಾರೆ, ಅದು ಡೈವರ್ಟ್ ಮಾಡೋಕ್ಕೋಸ್ಕರ ಏನು ಬೇಕಂದು ಸೃಷ್ಟಿ ಮಾಡ್ತಾರೆ. ಈ ಸರ್ಕಾರ, ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ಅವಶ್ಯಕತೆ ಇರಲಿಲ್ಲ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಆಯಿತು ನೀವು ಕೇಸ್ ಯಾಕೆ ಕೊಡಲಿಲ್ಲ? ಹಂಗಾರೆ ಮುಖ್ಯಮಂತ್ರಿಗಳು ನೀವೇ ಇರ್ತಾನೆ, ಹನಿ ಟ್ರಾಪ್ ಹಾಕಿದ್ರೆ ನೀವು ಉನ್ನತ ಮಟ್ಟ ತನಿಖೆ ಮಾಡ್ಬೋದಲ್ಲ. ಈ ರೀತಿ ಜನರಿಗೆ ದಾರಿ ತಪ್ಪಿಸಕ್ಕಂತ ಏನಾಗಿದೆ, ಡೈವರ್ಟ್ ಮಾಡೋಕ್ಕೋಸ್ಕರ ಈ ರೀತಿ ನಾಟಕ, ಡ್ರಾಮಾ ಮಾಡ್ತೀರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಮತ್ತೆ ಕದ್ದಾಲಿಕೆ ಕೂಡ ಒಂದು ಆರೋಪ ಹೇಳಿದ್ರು ವಿಪಕ್ಷಗಳ ನಾಯಕರು. ಏನಾಗಿದೆ, ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಮೇಲೆ ಫೋನ್ ಕದ್ದಾಲಿಕೆ ಬಂದಾಗ ರಾಜೀನಾಮೆ ಕೊಟ್ಟಿದ್ರು. ಬರೀ ಕದ್ದಾಲಿಕೆ ಬಂದಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈ ಮುಖ್ಯಮಂತ್ರಿಗಳು, ಈ ಸರ್ಕಾರ ವಿಪಕ್ಷಗಳ ನಾಯಕರಿರ್ಬೋದು ಅಥವಾ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ವಿಪಕ್ಷಗಳ ನಾಯಕರು ಟಾರ್ಗೆಟ್ ಮಾಡ್ತದೆ. ಆಗ ಇವರು ಫೋನ್ ಕದ್ದಾಲಿಕೆ, ಇವ್ರಿಗೇನು ಬಂಡತನ ಸರ್ಕಾರ, ಇವ್ರಿಗೆ ಮಾಮೂಲಿ ಆಗ್ಬಿಟ್ಟಿದೆ. ಏನು ಹೊಸ್ತೇನಲ್ಲ ಇವರಿಗೆ. ಕಾಂಗ್ರೆಸ್ಸಲ್ಲಿ ಏನು ಮಾಡೋಕ್ಕೂ ಎಸಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.